ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಲೈಫಲ್ಲಿ ಬಂದಿರುವಂತಹ ವ್ಯಕ್ತಿ ನಿಮಗೆ ಕಾರ್ಮಿಕ್ ಪಾರ್ಟ್ನರಾ ಅಥವಾ ಸೋಲ್ಮೇಟ್ ಪಾರ್ಟ್ನರಾ ಅನ್ನೋದನ್ನು ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅದನ್ನು ಹೇಗೆ ಡಿಸೈಡ್ ಮಾಡೋದು, ಇವರು ಕಾರ್ಮಿಕ್ ಪಾರ್ಟ್ನರಾ ಸೋಲ್ ಪಾರ್ಟ್ನರಾ ಅಂತ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಗೊತ್ತಾದರೆ ನಿಮ್ಮ ಕಂಪ್ಲೀಟ್ ಜೀವನನೇ ಚೇಂಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದಕ್ಕಿಂತ ಮೊದಲು ನಾವು ಕಾರ್ಮಿಕ್ ಡೆಪ್ಟ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಪ್ರತಿಯೊಂದು ಕೆಲಸಗಳು, ಪ್ರತಿಯೊಂದು ಆ್ಯಕ್ಷನ್ ಅಂತ ಏನು ಹೇಳ್ತಾರೆ ಅದನ್ನು ಕಾರ್ಮಿಕ್ ಡೆಪ್ಟ್ ಅಂತ ಹೇಳ್ತೀವಿ. ಅಂದರೆ ನಾವು ಯಾರಿಗಾದರೂ ನೋವು ಕೊಟ್ಟಿದ್ರೆ ಆ ಜನ್ಮದಲ್ಲಿ ಆ ಒಂದು ಎನರ್ಜಿ ನಮಗೆ ರಿಟರ್ನ್ ಆಗಿ ಬಂದಿರುತ್ತೆ ಈ ಜನ್ಮದಲ್ಲಿ. ಇದನ್ನೇ ಕಾರ್ಮಿಕ್ ಡೆಪ್ಟ್ ಅಂತ ಹೇಳ್ತೀವಿ. ಇದು ಖಂಡಿತ ಪನಿಷ್ಮೆಂಟ್ ಅಲ್ಲ, ಇದೊಂದು ಕರೆಕ್ಷನ್ ಅಥವಾ ಅವೇಕನಿಂಗ್ ಅಂತ ಕೂಡ ಹೇಳಬಹುದು. ಮೊದಲಿಗೆ ನಾವು ಕಾರ್ಮಿಕ್ ಪಾರ್ಟ್ನರ್ ಅಂದರೆ ಯಾರು, ಅವರ ಒಂದು ಗುಣಗಳು ಹೇಗಿರುತ್ತೆ, ಅವರು ನಿಮ್ಮ ಲೈಫ್ಗೆ ಬಂದಾಗ ನೀವು ಯಾವ ರೀತಿ ಫೀಲ್ ಆಗ್ತೀರಾ ಅನ್ನೋದನ್ನು ನೋಡೋಣ. ಮೊದಲಿಗೆ ತುಂಬಾ ಒಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಅನಿಸುತ್ತೆ ಅವ್ರ ಬಗ್ಗೆ ನಿಮಗೆ. ಮತ್ತು ಒಂದು ಸ್ಟೆಬಿಲಿಟಿ ಇರೋದಿಲ್ಲ, ಅಂದರೆ ಅವರು ಸರಿನಾ ಇಲ್ವಾ ಅನ್ನೋ ಒಂದು ಗೊಂದಲದಲ್ಲೇ ಇರ್ತೀರ. ತುಂಬ ಪ್ರೀತಿ ತೋರಿಸ್ತಾರೆ, ಒಂದು ಸಲ ತುಂಬಾ ಒಂದು ನೆಗ್ಲೆಕ್ಟ್ ಮಾಡ್ತಾರೆ. ಮತ್ತು ನಿಮಗೆ ಅವರು ಅಷ್ಟೊಂದು ರೆಸ್ಪೆಕ್ಟ್ ಕೂಡ ಕೊಡ್ತಾ ಇರೋದಿಲ್ಲ. ಪದೇ ಪದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ. ನೀವು ಹೆಚ್ಚು ಪ್ರೀತಿ ಮಾಡ್ತಿರ್ತೀರ, ಅವರು ನಿಮಗೆ ಅಷ್ಟೊಂದು ರೆಸ್ಪಾನ್ಸ್ ಕೊಡೋದೇ ಇಲ್ಲ. ಮತ್ತೆ ಬ್ರೇಕಪ್ಪು, ಜಗಳಗಳು, ಪ್ಯಾಚಪ್ಗಳು ಇದೇ ರೀತಿ ಸೈಕಲ್ ನಡೀತಾನೇ ಇರುತ್ತೆ. ಇದನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಅವರು ಕಾರ್ಮಿಕ್ ಪಾರ್ಟ್ನರ್. ಅಂದರೆ ಅವ್ರ ಜೊತೆ ಇದ್ದಾಗ ನಿಮಗೆ ನೆಮ್ಮದಿ ಅನ್ನೋದೇ ಇರಲ್ಲ, ಬರೀ ಕನ್ಫ್ಯೂಷನ್ಸು. ಇವರು ನನಗೆ ಸರಿನಾ ಅಲ್ವೋ ಅನ್ನೋದ್ರಲ್ಲೇ ಇರ್ತೀರ. ಮತ್ತು ತುಂಬ ಎಕ್ಸಾಸ್ಟ್ ಆಗಿ ಫೀಲ್ ಆಗ್ತಿರ್ತೀರ ಎಮೋಷ್ನಲಿ. ಅಂದರೆ ಯಾಕಾದರೂ ಇವ್ರು ನಮ್ಮ ಲೈಫಲ್ಲಿ ಬಂದಿದ್ದಾರೋ ಅನ್ನೋ ಒಂದು ಫೀಲ್ ಕೂಡ ಅವರು ಕೊಡ್ತಾ ಇರ್ತಾರೆ. ಈ ರೀತಿ ಒಂದು ಪಾರ್ಟ್ನರ್ನ ನಿಮ್ಮ ಲೈಫಲ್ಲಿ ಯಾಕೆ ನೀವು ಅಟ್ರ್ಯಾಕ್ಟ್ ಮಾಡಿದ್ದೀರಾ ಅಂತ ನೋಡೋದಾದರೆ, ಹಿಂದಿನ ಜನ್ಮಗಳಲ್ಲಿ ನೀವು ಯಾವುದೋ ಒಂದು ಪೇನಲ್ಲಿ ಇರ್ತೀರ. ಆ ಒಂದು ಪೇನ್ ಈ ಜನ್ಮದಲ್ಲೂ ಕೂಡ ನಿಮಗೆ ರೆಕರ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಒಂದು ವರ್ತ್ ಅಂದರೆ ವ್ಯಾಲ್ಯೂ ಏನು ಅನ್ನೋದು ನೀವು ಅರ್ಥಕೊಂಡಿರೋದಿಲ್ಲ, ಬೌಂಡರೀಸನ್ನು ಗೊತ್ತಿರೋದಿಲ್ಲ ನಿಮಗೆ. ಮತ್ತು ಒಂದು ಪ್ರೈವೇಸಿ ಬೌಂಡರಿ ನಿಮ್ಗೆ ಯಾವಾಗ ಗೊತ್ತಿರುತ್ತೋ ಆಗ ನೀವು ಈ ರೀತಿ ಒಂದು ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡೋದಿಲ್ಲ. ನಿಮ್ಮ ಪಾಸ್ಟ್ ಲೈಫಿನ ಕರ್ಮ ಏನಿದೆ ಅದು ಇನ್ಕಂಪ್ಲೀಟ್ ಆಗಿರುತ್ತೆ. ಅದರಿಂದ ನೀವಿನ್ನೂ ಲೆಸನ್ನ ಕಲ್ತಿರೋದ್ರಿಲ್ಲ. ಅದಕ್ಕಾಗಿಯೇ ನೀವು ಪದೇ ಪದೇ ಅದೇ ರೀತಿಯಾದ ಒಂದು ವ್ಯಕ್ತಿಯನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರ. ಮತ್ತು ಯೂನಿವರ್ಸ್ ಕೂಡ ನಿಮಗೆ ಅದೇ ರೀತಿ ಒಂದು ವ್ಯಕ್ತಿಯನ್ನು ನಿಮ್ಮ ಲೈಫಲ್ಲಿ ಕಳಿಸ್ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ನೋಡೋದಾದರೆ ಸೋಲ್ಮೇಟ್ ಅಥವಾ ಲೈಫ್ ಪಾರ್ಟ್ನರ್, ಅವರ ಗುಣಗಳೇನು, ಅವರು ನಿಮ್ಮ ಲೈಫಲ್ಲಿ ಬಂದಾಗ ಯಾವ ರೀತಿ ಒಂದು ಸಿಂಟಮ್ಸ್ ನಿಮಗೆ ಗೊತ್ತಾಗುತ್ತೆ ಅವರು ನಿಮ್ಮ ಸೋಲ್ಮೇಟ್ ಅಂತ ಅನ್ನೋದನ್ನು ಈಗ ನೋಡೋಣ. ನಿಮ್ಮ ಸೋಲ್ಮೇಟ್ ನಿಮ್ಮ ಜೊತೆಲಿದ್ದಾಗ ನೀವು ತುಂಬಾ ಸೇಫಾಗಿ ಫೀಲ್ ಆಗ್ತಿರ್ತೀರ. ತುಂಬಾ ಕ್ಲಾರಿಟಿ ಕೂಡ ಇರುತ್ತೆ. ಇವ್ರು ನಮಗೆ ಸರಿ ಹೋಗ್ತಾರೋ ಇಲ್ವೋ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಮತ್ತು ರೆಸ್ಪೆಕ್ಟ್ ಅನ್ನೋದು ಕೂಡ ನ್ಯಾಚುರಲ್ ಆಗಿ ಅವರು ನಿಮಗೆ ತೋರಿಸ್ತಾ ಇರ್ತಾರೆ. ಕಮ್ಯುನಿಕೇಷನು ತುಂಬಾ ಕ್ಲಿಯರ್ ಆಗಿರುತ್ತೆ. ಅಂದರೆ ನೀವು ಪ್ರತಿಯೊಂದಕ್ಕೂ ಅವರನ್ನೇ ಕೇಳ್ತಿರ್ತೀರ, ಇದು ಸರಿ ಹೋಗ್ಬೋದಾ ಇಲ್ವೋ. ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಎಷ್ಟೋ ಘಟನೆಗಳನ್ನು ನೀವು ಅವರೊಂದಿಗೆ ಹಂಚ್ಕೊಳ್ತಾ ಇರ್ತೀರ. ನಿಮ್ಮ ಗ್ರೋತನ್ನು ಅವ್ರು ಯಾವಾಗಲೂ ಸಪೋರ್ಟ್ ಮಾಡ್ತಿರ್ತಾರೆ. ಅದು ಓದೋದ್ರ ಬಗ್ಗೆ ಆಗಿರ್ಬೋದು, ನಿಮ್ಮ ಒಂದು ಕೆರಿಯರ್ ಬಗ್ಗೆ, ಅಥವಾ ಬೇರೆ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ಅದನ್ನು ಯಾವಾಗಲೂ ನಿಮಗೆ ಅವರು ಸಪೋರ್ಟ್ ಮಾಡ್ತಿರ್ತಾರೆ. ನಾನಿದ್ದೀನಿ, ನೀನು ಮುಂದೆ ಹೋಗು, ನಿನಗೆ ಯಾವುದೇ ಒಂದು ಕಷ್ಟ ಆದರೂ ಏನೇ ಹೆಲ್ಪ್ ಬೇಕಾದರೂ ನಾನಿದ್ದೀನಿ ಅನ್ನೋ ಒಂದು ಧೈರ್ಯವನ್ನು ಯಾರು ಕೊಡ್ತಾರಲ್ವ ಅವರೇ ನಿಮ್ಮ ನಿಜವಾದ ಸೋಲ್ಮೇಟ್ ಆಗಿರ್ತಾರೆ. ಮತ್ತು ತುಂಬ ಡ್ರಾಮಾ ಮಾಡ್ತಿರ್ತಾರೆ. ಸಣ್ಣ ಪುಟ್ಟ ವಿಷಯಗಳಿಗೂ ಕೋಪ ಮಾಡ್ಕೊಳ್ಳುವಂಥದ್ದು, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಯಾರು ಹೇಳ್ತಿರ್ತಾರಲ್ವ ಆ ರೀತಿ ಸೋಲ್ಮೇಟ್ ಅವರು ಖಂಡಿತ ಮಾಡೋದಿಲ್ಲ. ಮೆಚ್ಯೂರಿಟಿ ಇರುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಒಂದು ಪ್ರೈವೇಸಿ ಬೌಂಡರಿ ಯಾವುದು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಪದೇ ಪದೇ ನಿಮ್ಮ ಲೈಫಲ್ಲಿ ಇಂಟರ್ಫಿಯರ್ ಆಗಿ ಎಲ್ಲದನ್ನು ಅಲ್ಲೋಲ ಕಲ್ಲೋಲ ಮಾಡುವಂಥವ್ರು ಖಂಡಿತ ನಿಮ್ಮ ಲೈಫ್ ಮೇಟ್ ಆಗಿರೋದಿಲ್ಲ, ಸೋಲ್ಮೇಟ್ ಆಗಿರೋದಿಲ್ಲ. ಕಾರ್ಮಿಕ್ ಪಾರ್ಟ್ನರು ನಿಮ್ಮ ಲೈಫಲ್ಲಿ ಯಾಕೆ ಬರ್ತಾರೆ ಅಂತ ನೀವು ಆಗಲೇ ನೋಡಿದ್ದೀರಾ. ನಿಮ್ಮ ಕಾರ್ಮಿಕ್ ಲೆಸನ್ಸ್ ಇನ್ಕಂಪ್ಲೀಟ್ ಆಗಿರೋದ್ರಿಂದ. ಅಷ್ಟೇ ಅಲ್ಲದೆ ನಿಮ್ಮ ಸೆಲ್ಫ್ ಲವ್, ಅಂದರೆ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೋಬೇಕು ಬೇರೆಯವ್ರಿಗಿಂತ. ಆಗ ನೀವು ಯಾವಾಗ ಮಾಡೋದಿಲ್ವ, ನಿಮ್ಮನ್ನು ನೀವು ಅತಿಯಾಗಿ ಪ್ರೀತಿ ಮಾಡ್ಕೊಳ್ಳೋದಿಲ್ವ, ಆಗ ಈ ರೀತಿ ಒಂದು ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಅಷ್ಟೇ ಅಲ್ಲದೆ ನೀವು ಒಂದು ಒಳ್ಳೆ ಪಾರ್ಟ್ನರ್ನ ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದಾದರೆ ಯೂನಿವರ್ಸ್ಗೆ ನೀವು ಓಪನ್ ಪ್ರೇಯರನ್ನು ಮಾಡಬೇಕಾಗುತ್ತೆ. ಪ್ರೇಯರ್ ಮಾಡುವಾಗ ಒಂದು ವಿಶ್ವಲೈಸ್ ಮಾಡಬೇಕಾಗುತ್ತೆ. ನೀವು ಆಲ್ರೆಡಿ ತುಂಬ ಹ್ಯಾಪಿ ರಿಲೇಷನ್ನಲ್ಲಿ ಇದ್ದೀರಾ ಅನ್ನೋದನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಯಾವ ಎನರ್ಜಿಯಲ್ಲಿ ಇರ್ತೀರೋ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ಗೆ ಬರ್ತಾರೆ ಅನ್ನೋದನ್ನು ಮೊದಲು ನೆನಪು ಮಾಡ್ಕೊಳ್ಳಿ.
ನಿಮಗೆ ಈಗಲೂ ಕೂಡ ಕನ್ಫ್ಯೂಷನ್ಸ್ ಇದ್ದರೆ ಯಾವ ರೀತಿ ನಾವು ಅಟ್ರ್ಯಾಕ್ಟ್ ಮಾಡಬೇಕು ಒಂದು ಒಳ್ಳೆ ಪಾರ್ಟ್ನರ್ನ ಲೈಫಲ್ಲಿ, ಅಥವಾ ಆಲ್ರೆಡಿ ನಿಮ್ಮ ಲೈಫಲ್ಲಿ ಕಾರ್ಮಿಕ್ ಪಾರ್ಟ್ನರ್ ಬಂದ್ಬಿಟ್ಟಿದ್ದಾರೆ, ಏನು ಮಾಡೋದು, ಅವರನ್ನು ಏನಾದರೂ ಚೇಂಜ್ ಮಾಡೋ ಚಾನ್ಸಸ್ ಇದೆಯಾ ಅನ್ನೋದನ್ನು ನಾವು ಆಕಾಶಿಕ್ ರೆಕಾರ್ಡ್ಸ್ನಲ್ಲಿ ನೋಡ್ಬೋದಾಗಿರುತ್ತೆ. ನೀವು ಕೂಡ ನಿಮ್ಮ ಲೈಫ್ನಲ್ಲಿ ರೈಟ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದಾದರೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕಾರ್ಮಿಕ್ ಬ್ಲಾಕೇಜಸ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಿಮ್ಮ ಪರ್ಫೆಕ್ಟ್ ಲೈಫ್ ಪಾರ್ಟ್ನರನ್ನು ಅಟ್ರ್ಯಾಕ್ಟ್ ಮಾಡಿ. ನಿಮ್ಮ ಜೀವನದಲ್ಲಿ ಈಗಾಗಲೇ ಕಾರ್ಮಿಕ್ ಪಾರ್ಟ್ನರ್ ಬಂದಿದ್ದಾರೆ ಅಂದರೆ ಅವರು ಜೀವನ ಪೂರ್ತಿ ನಿಮ್ಮ ಜೊತೆ ಖಂಡಿತ ಇರೋದಿಲ್ಲ. ಇದ್ದರೂ ಕೂಡ ಅವರು ಯಾವಾಗಲೂ ಇದೇ ರೀತಿ ಇರ್ತಾರೆ. ಯಾಕೆಂದರೆ ಅವರು ಬಂದಿರೋದೇ ನಿಮ್ಮ ಲೈಫಲ್ಲಿ ಒಂದು ಲೆಸನ್ ಕಲಿಸ್ಬೇಕು ಅಂತ, ನಿಮ್ಮ ವ್ಯಾಲ್ಯೂ ನಿಮಗೆ ತೋರಿಸ್ಬೇಕು ಅನ್ನೋದಕ್ಕಾಗಿಯೇ ಅವರು ಬಂದಿದ್ದಾರೆ. ಹಾಗಾಗಿ ಈಗ ಡಿಸಿಷನ್ ನಿಮ್ಮದು. ನಿಮಗೆ ಇನ್ನೂ ಲೆಸನ್ ಬೇಕಾ ಅಥವಾ ಲೈಫ್ ಪಾರ್ಟ್ನರ್ ಜೊತೆ ಪೀಸ್ಫುಲ್ ಆಗಿರೋ ಒಂದು ಲೈಫ್ ಬೇಕಾ ಅಂತ ನೀವೇ ಆಯ್ಕೆ ಮಾಡಿ. ಈ ಆಯ್ಕೆ ಮಾಡಿದ ಕ್ಷಣದಿಂದ ನಿಮ್ಮ ಜೀವನನೇ ಬದಲಾಗುತ್ತೆ. ನೆನಪಿರಲಿ, ಕಾರ್ಮಿಕ್ ಪಾರ್ಟ್ನರ್ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ, ಲೈಫ್ ಪಾರ್ಟ್ನರ್ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ. ಧನ್ಯವಾದಗಳು.